ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಚಿಕನ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಒಂದು ವ್ಲಾಗ್ನಾಗ ನಾನು ಒಂದು ರೆಸಿಪಿನ ಶೇರ್ ಮಾಡತ್ತನು. ಏನಂದ್ರೆ ಪ್ರೋಟೀನ್ ಡ್ರಿಂಕನ್ನು ನಾನು ಯಾವ ರೀತಿ ಮಾಡ್ತಾನು ಅಂಥೇಳಿ. ಇಲ್ಲಿ ನೋಡಿರಿ, ಟೈಮ್ 9:15 ಆಗೈತಿ. ಈಗ ಮಾಡ್ಕೊಂಡು ಕುಡಿಯೋದನು. ಯಾಕಂದ್ರೆ ಲಘು ಅದನ್ನು ಕುಡಿದು ಅಂತ ತಿಕ್ಕೋರಿ ಹೊಟ್ಟೆ ತುಂಬಿದಂಗೆ ಅನಿಸ್ತತಿ, ನಿದ್ದೆ ಚಲೋ ಹತ್ತತ್ರಿ ರೀ. ಅಕಸ್ಮಾತ್ ನೀವು 7 ಗಂಟೆಗದು ಕುಡಿದ್ರಿ ಅಂತ ತಿಕ್ಕೋರಿ, ಲಘುಟ ಹೊಟ್ಟೆ ಹಸಿದು ನಿದ್ದೆ ಹತ್ತದಲ್ಲ ರೀ. ಹಾಗಾಗಿ ನಾನು ಆದಷ್ಟು ಈ ಒಂದು ಪ್ರೋಟೀನ್ ಪೌಡ್ರನ್ನ ಆದಷ್ಟು 9 ಗಂಟೆ ಮುಂದೆ ಮಾಡ್ಕೊಂಡು ಕುಡಿದಿರ್ತಾನು. ಅಂದ್ರೆ ಮಧ್ಯಾಹ್ನ ಊಟ ಮಾಡಿರ್ತಾನಲ್ಲ ರೀ, ಸಾಯಂಕಾಲ ಒಂದು ಸ್ವಲ್ಪ ಚಹಾ ಕುಡಿದಿರ್ತಾನೆ, ಸಪ್ಪನ ಚಹಾ. ಹಾಗಾಗಿ ಈಗ ನೋಡಿರಿ 2 ಸ್ಪೂನ್ ಅಷ್ಟು ಪ್ರೋಟೀನ್ ಪೌಡ್ರ್ ಹಾಕೊಂಡು ಈ ಪೌಡ್ರಿಗೆ ನಾ ಏನೇನು ಹಾಕಿ ಅನ್ನೋದು ಹೇಳ್ತೇನೆ ನೋಡಿರಿ. ಸೋಯಾಬೀನ, ಕಡ್ಲೆ ರೀ, ಆನಂತರ ಶೇಂಗಾ, ಗೋಡಂಬಿ, ಬಾದಾಮಿ, ಸೂರ್ಯಕಾಂತಿ ಬೀಜ, ಇನ್ನೂ ಹಲವಾರು ಅದಾವೆ ರೀ. ಒಂದು ತೋರಿಸ್ತೇನೆ ರೀ, ಭಾಳ ಅದಾವೆ. ಆನಂತರ ಅಗಸೆ ಬೀಜ ರೀ, ಬಾರ್ಲಿ ಅಕ್ಕಿ, ಕಪ್ಪನಾಗ ಸಿಗ್ತಾವಲ್ಲ ರೀ ಅವನ್ನ, ಆನಂತರ ಸೂರ್ಯಕಾಂತಿ ಬೀಜ, ಪಪ್ಕಿನ್ ಸೀಡ್ಸ್ ಅಂತ ಸಿಗ್ತಾವಲ್ಲ ರೀ ಅವನ್ನ ಅಷ್ಟೂ ಎಲ್ಲ ಹಾಕಿ, ಆನಂತರ ಇನ್ನೊಂದಂದ್ರೆ ಹುರುಳಿ ಕಾಳು ಹಾಕೇನಿ ರೀ. ಎಷ್ಟು ಎಲ್ಲ ಏನೇನು ಪ್ರೋಟೀನ್ ಜಾಸ್ತಿ ಇರ್ತಾವಲ್ಲ ರೀ ಅವನ್ನೆಲ್ಲನೂ ಹಾಕಿ ಮಾಡ್ಯಾನು. ಇದನ್ನು ಕುಡ್ದಾಗಿಂದ ನಮ್ಗೆ ವೇಟ್ ಕಡಿಮೆ ಅನ್ಸತೈತಿ. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಯಾರ್ಯಾರು ಈ ಪೌಡ್ರ್ ಬೇಕಂತಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ನಂಬರ್ದು ಹೇಳ್ತೇನೆ, ನೀವು ಆರ್ಡ್ರ್ ಮಾಡ್ಕೊಂಡ್ರೆ. ಇದನ್ನು ಕುಡಿಯೋದ್ರಿಂದ ವೇಟ್ ಲಾಸ್ ಕಂಪಲ್ಸರಿ ಆಕತ್ರಿ. ಮತ್ತು ಇನ್ನೊಂದು ಏನಂದ್ರೆ ಶುಗರ್ದಾಗಿರೋದು ಬೆಸ್ಟ್ ರೆಸಿಪಿ ನೋಡ್ರಿ ಇದು. ನನ್ನ ಅಂತ್ಯಕ್ಕೆ ತೊಗೋಕ್ಕಾಗಲಿಲ್ಲ ಅಂದ್ರೆ ನೀವು ಮಾಡ್ಕೊಂಡು ಕುಡೀರಿ, ಯಾಕಂದ್ರೆ ಅಷ್ಟು ಮಸ್ತ್ ಇರ್ತೈತಿ. ಈಗ ನೋಡಿರಿ, ಹೆಸರು ಇಟ್ಟ ತಿರುವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ ಏನಾಗತ್ತಂದ್ರೆ ನೀವು ಭಾಳ ಉಪ್ಪು ಹಾಕಕ್ಕೆ ಹೋಗ್ಬಿಟ್ಟು ಕಡಿಮೆ ಉಪ್ಪು ಹಾಕೋರಿ. ಏನಂದ್ರೆ ನಮ್ಗೆ ಅದು ಫುಲ್ ಹೊಟ್ಟೆ ತುಂಬ್ದಂಗೆ ಫೀಲ್ ಅನ್ಸತ್ತೆ ರೀ. ಹಾಗಾಗಿ ಈ ಒಂದು ಪ್ರೋಟೀನ್ ಪೌಡ್ರನ್ನ ಮಾಡ್ಕೊಂಡು ಕುಡಿರಿ. ಆದಷ್ಟು ಇದು ವೆಜಿಟೇರಿಯನ್ ಯಾರು ಇರ್ತಾರಲ್ಲ ಅವ್ರಿಗೆ ಸೂಪರ್ ನೋಡಿರಿ. ಯಾಕಂದ್ರೆ ನಾವು ನಾನ್ ವೆಜ್ ತಿಂತೇವಂದ್ರೆ ಚಿಕನ್ನ ಅಥವಾ ಎಗ್ಗ, ಆಮ್ಲೆಟ್ ಹಂಗೆಲ್ಲ ತಿಂತೇವೆ. ನನಗೆ ಒಟ್ಟು ಆಮ್ಲೆಟ್ ತಿನ್ನೋಕ್ಕಾಗಲ್ಲ ರೀ. ಎಗ್ ಅದ್ರಾಗ ರೌಂಡ್ ಒಳಗೆ ಎಲ್ಲೋ ಕಲರ್ ಇರ್ತೈತಲ್ಲ, ಅದನ್ನು ಒಟ್ಟು ತಿನ್ನೋಕ್ಕಾಗಲ್ಲ. ಹಾಗಾಗಿ ಹೆಂಗೆ ಪ್ರತ್ಯೇಕವಾಗಿ ನಾವು ಪ್ರೋಟೀನ್ ಬೇಕಲ್ಲ ಅಂತ ಅನ್ನೋ ಸಂಬಂಧ ಇದ್ರಾಗ ಹೆಸರು ಕಾಳು ಜಾಸ್ತಿ, ಕಡ್ಲೆ ಕಾಳು ಜಾಸ್ತಿ ಹಾಕೇನಿ ರೀ. ಅದಕ್ಕಾಗಿ ಮತ್ತು ಇನ್ನೊಂದು ಏನಂದ್ರೆ ಪುಟಾಣಿ ಬಾಯಿ ಸಿಗ್ತಾವಲ್ಲ ರೀ, ಪುಟಾಣಿ ಹುರ್ಗಡ್ಲೆ ಅವನು ಹಾಕಿದ್ದಾನೆ. ಯಾಕಂದ್ರೆ ಜಾಸ್ತಿ ಅವ್ರೊಳಗೆ ಪ್ರೋಟೀನ್ ಕಂಟೆಂಟ್ ಇರ್ತೈತಿ. ಅದಕ್ಕಾಗಿ ಹುರುಳಿ ಕಾಳ್ದಾಗೂ ಇರ್ತೈತಿ. ಆನಂತರ ಬಾರ್ಲಿ ಅಕ್ಕಿ ನಮ್ಮ ಏನು ಹೆಚ್ಚಂದ್ರೆ ಹೊಟ್ಟೆಯಾಗಿರುವಂಥ ಎಲ್ಲ ಒಂದು ಗಲೀಜು ಅಂಶ ಎಲ್ಲ ಹೊರಗೆ ಹೋಗುವಂಗೆ ಹೆಚ್ಚು ಯೂರಿನ್ ಹೋಗತ್ತೆ ರೀ. ಅದಕ್ಕಾಗಿ ಈ ಥರ ಒಂದು ಡ್ರಿಂಕನ್ನು ನೀವು ಮಾಡ್ಕೊಂಡು ಕೊಡ್ರಿ. ಆಮೇಲೆ ನೋಡಿರಿ, ಸಾಯಂಕಾಲ ಈಗ ರಾತ್ರಿ ಮಾಡ್ಕೊಳತ್ತನಲ್ಲ ರೀ, ಮಾಡಿದಾರೆ ಬಿಸಿ ಬಿಸಿದು ಆರಿಸ್ಕೊಂಡು ಕುಡಿಬೇಕು ರೀ. ಭಾರಿ ಟೇಸ್ಟ್ ಹತ್ತತಿ. ನೀವು ಆರಿಟ್ಟು ಅಂತಂದ್ರೆ ಸೇಮ್ ಅದು ಗಟ್ಟಿ ಆಗಿಬಿಡ್ತೈತಿ. ಅದಕ್ಕಾಗಿ ಅದು ಅಕ್ಕಿರ್ತೈತೆ ನಗೊಡ್ದ ನೀವು ಅದನ್ನು ಏನು ಮಾಡಿರಿ, ಕುಡಿಯೋಕೆ ಚಲೋ ಮಾಡಿರಿ. ಏನಿಲ್ಲ ರೀ, ಟೈಮ ಈಗ 9:15 ಆಗೈತೆ ರೀ. ಈಗ ಕುಡ್ಕೊತ ಕುಂತಾನೆ ನೋಡಿರಿ. ಹಿಂಗೆ ಕುಡಿಯೋದು ಒಂದು 10-15 ನಿಮಿಷ ವಾಕ್ ಮಾಡಿ ಮಕ್ಕೊಂಡ್ರೆ ಚಂದ ನಮಗೆ ನಿದ್ದೆ ಹತ್ತತ್ತೆ ರೀ. ಮತ್ತು ವೇಟ್ ಲಾಸ್ ಆಕತಿ. ಆದಷ್ಟು ನೀವು ಮನ್ಯಾಗ ಟ್ರೈ ಮಾಡಿರಿ. ನಿಮ್ಗೆ ನಾನಂದ್ರೆ 2-3 kg ಬಿಸ್ಕೊಂಡೇನೆ ರೀ. ನನಗೆ ಈ ರೆಸಿಪಿ ಒಂದು ತೋರ್ಸೋಕ್ಕಾಗೋದಿಲ್ಲ ಏನೇನು ಹಾಕೇನಿ ಅಂಥೇಳಿ. ಓಮ ಆನಂತರ ರೀ ಮರನೇ ದಿನ ನೋಡಿರಿ, ಇವತ್ತು ನೋಡಿರಿ ನನ್ನ ಮಗಳಿಗೆ ಸುಟಿ ಇತ್ತಂಥೇಳಿ ಊರಿಗೆ ಹೋಗೋಣ ಹಂಗೆ ಹಿಂಗೆ ಅನ್ನತ್ತಿಲ್ಲ ರೀ. ಅದಕ್ಕಾಗಿ ಎಲ್ಲಿ ಊರಿಗೆ ಹೋಕ್ಕಿರಿ, ನಿಮ್ಮನ್ನ ಇದಕ್ಕೆ ಕರ್ಕೊಂಡು ಹೋಗ್ಕೇನ ಅಂತ ಅನ್ನತ್ತೀರಿ ಯಜಮಾನ್ರು. ರೆಡಿ ಆಗಿರಿ, ಹೊಲಕ್ಕೆ ಕರ್ಕೊಂಡು ಹೋಗ್ಕಂದ್ರು. ನಮ್ಮ ಯಜಮಾನ್ರು ಬಂದು ಹೊಲಕ್ಕೆ ಕರ್ಕೊಂಡು ಹೋಗ್ಕಾರು. ಅಲ್ಲೇ ಹೋಗಿ ಊಟ ಮಾಡಿರತ್ತಂದು ನಾ ಎಲ್ಲ ಅಡುಗೆ ಮಾಡೇನು. ಆಮೇಲೆ ಮಳೆ ಹತ್ತೈತಿ, ಆರಾಮ್ ಬೆಚ್ಚಗೆ ಮನೆಯಾಗಿರಿ, ನಾ ಹೋಗಿ ಬರ್ತಾನೆ ಅಂಥೇಳಿ ಕಳೆ ಬಂದತ್ತಂತ್ರಿ. ನಮ್ಮ ಯಜಮಾನ್ರು ಹೋದರು. ಅದಕ್ಕೆ ನಾವು ರೆಡಿಯಾಗಿ ಕುಂತಿದ್ದೇವೆ ರೀ. ಅಲ್ಲೇ ಎಲ್ಲ ಹೋದ್ರೆ ಆಯ್ತು ಅಂಥೇಳಿ ಆರಾಮ್ ಮನ್ಯಾಗ ಊಟ ಮಾಡಿರಿ ಅಂದರು. ಅಲ್ಲಿ ನೋಡಿರಿ, ಇವತ್ತು ನನ್ನ ಊಟಕ್ಕೆ ಹೆಸರು ಕಾಳು ಸಾಂಬಾರು, ಹೆಸರು ಬೇಳೆ ಸಿಗ್ತಾವಲ್ಲ ರೀ ಅದ್ರ ಸಾಂಬಾರು. ಮತ್ತು ಇವತ್ತು ಪ್ರೋಟೀನ್ ಏನು ಇರಾಕಿಲ್ಲ ರೀ. ಅದಕ್ಕಾಗಿ ಅಲಸಂದೆ ಕಾಳು ಪಲ್ಯನ ಮಾಡೇನು, ಹೆಸರು ಕಾಳು ಸಾಂಬಾರು ಮಾಡೇನು, ಮತ್ತು ಒಂದು ರೊಟ್ಟಿ ಈ ಥರ ಎಲ್ಲ ಸಲಾಡ್ ಹಚ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಅನ್ನ ಉಣ್ತೇನೆ ರೀ. ಇದು ನಾನು ಮಧ್ಯಾಹ್ನ ಊಟ ಲಾಸ್ಟ್. ಇನ್ನು ಮತ್ತು ನೈಟ್ ಏನು ಕುಡಿತೇನೆ ರೀ, ಪ್ರೋಟೀನ್ ಪೌಡ್ರ್ ಅದನ್ನು ಕುಡಿತೇನೆ. ಅದಕ್ಕಾಗಿ ಆದಷ್ಟು ನೀವು ಅದನ್ನು ಟ್ರೈ ಮಾಡಿರಿ. ಏನಲ್ಲ ರೀ, ನಿಮ್ಮ ಮನ್ಯಾಗಿರುವಂಥ ಎಲ್ಲ ಕಾಳುಗಳನ್ನ ಹಾಕಿರಿ. ಬೇಕಾದ್ರೆ ಇನ್ನೊಮ್ಮೆ ಮುಂದಿನ ವ್ಲಾಗ್ನಾಗ ಏನೇನು ಹಾಕೇನಿ ಅನ್ನೋದೆಲ್ಲ ಲಿಸ್ಟ್ ಹಾಕ್ತೇನೆ ರೀ. ಟ್ರೈ ಮಾಡಂತ್ರ ನೀವು ರೀ. ಆಮೇಲೆ ನಮ್ಮ ಊಟ ಹೆಂಗಿರ್ಬೇಕು ಅನ್ನೋದು ನೋಡ್ರಿ. ಇಲ್ಲ ಎಗ್ ಜಾಸ್ತಿ ಬಳಸ್ಬೇಕಂತ ನಾನು ಒಬ್ಬರು ಡಯಟನ್ನ ಇದ್ದವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ನಂಗೊಂದಷ್ಟು ಪಿಕ್ಚರ್ಗಳನ್ನು ಕಳಿಸಿರಿ. ಈ ಥರ ನಿಮ್ಮ ಊಟ ಇರಬೇಕು ಅಂಥೇಳಿ. ಅಂದ್ರೆ ನೀವು ವೇಟ್ ಲಾಸ್ ಆಕ್ಕಿರಿ. ಕಾರ್ಬ್ಸನ್ನ ಬಿಡಬೇಕು, ಜಾಸ್ತಿ ಪ್ರೋಟೀನ್ ಆ್ಯಡ್ ಮಾಡಬೇಕು ಅಂತ ಇರೋ. ಅವಾಗಿಂದ ನಾ ಹಂಗೆ ಅವ್ರು ಹೇಳ್ದಂಗೆ ಮಾಡತ್ತೇನೆ ರೀ. ನಿಮಗೆ ಫ್ರೀಯಾಗಿ ಹೇಳ್ತಾನೆ ರೀ. ನಾ ಅವ್ರಿಗೆ ಅಮೌಂಟ್ ಕೊಟ್ಟು ನಾ ಹೇಳ್ತಾನೋ, ಆದ್ರೆ ನಿಮಗೆ ಫ್ರೀಯಾಗಿ ಹೇಳ್ತಾನೋ, ನೀವು ಇದನ್ನು ಆ್ಯಡ್ ಮಾಡ್ಕೊರಿ ನಿಮ್ಮ ಲೈಫ್ನಾಗ.